ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆಯ ಮತದಾನ ಇದೆ. ಮತದಾನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಮಸ್ಟರಿಂಗ್ ಸೆಂಟರ್ ನಲ್ಲೂ ಕೂಡ ಆಯಾ ಒಂದು ಮತಗಟ್ಟೆಗಳಿಗೆ ಇವಿಎಂ ಮಿಷಿನ್ ಆಗಿರ್ಬೋದು, ಜೊತೆಗೆ ವಿವಿಪ್ಯಾಟ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಈಗ ಸದ್ಯ ಉತ್ತರ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ರಾಜಾಜಿನಗರದ ವಿದ್ಯಾವರ್ಧಕ ಕಾಲೇಜಿನಲ್ಲೂ ಕೂಡ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಿ ಅದನ್ನ ವಿತರಣೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ಸಿದ್ಧತೆಗಳು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯ ನನ್ನ ಜೊತೆಯಲ್ಲಿ ಬೆಂಗಳೂರು ನಗರ ಡಿಸಿ ಆಗಿರುವಂತಹ ಈಗಾಗಲೇ ದಯಾನಂದ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಮಸ್ಟರಿಂಗ್ ಸೆಂಟರ್ ಅಂದ್ರೆ ಏನು, ಇಲ್ಲಿ ಯಾವ ರೀತಿಯ ಕೆಲಸಗಳು ಆಗ್ತಾ ಹೋಗ್ತವೆ? ಮಸ್ಟರಿಂಗ್ ಅಂಡ್ ಡಿಮಸ್ಟರಿಂಗ್ ಸೆಂಟರ್ ಅಂದ್ರೆ ಮತಯಂತ್ರಗಳು ಮತ್ತೆ ಮತದಾನಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ವಿತರಿಸುವ ಮತ್ತೆ ಸಂಗ್ರಹಿಸುವ ಕೇಂದ್ರ ಅಂತ. ಇದು ಮಸ್ಟರಿಂಗ್ ಅಂದ್ರೆ ವಿತರಿಸುವ ಕೇಂದ್ರ, ಡಿಮಸ್ಟರಿಂಗ್ ಅಂದ್ರೆ ಸಂಗ್ರಹಿಸುವ ಕೇಂದ್ರ, ಮತ್ತೆ ಸ್ಟ್ರಾಂಗ್ ರೂಮ್ ಇರುತ್ತೆ. ಅದನ್ನ ನಾವು ಮಸ್ಟರಿಂಗ್ ಸೆಂಟರ್ ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಇದ್ದೀರಿ, ಇದು ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ಮಸ್ಟರಿಂಗ್ ಸೆಂಟರ್ ಇರುತ್ತೆ. ಅದೇ ರೀತಿಯಲ್ಲಿ ಮಹಾಲಕ್ಷ್ಮಿ ಲೇಔಟ್ಗೆ ಇದು ಈ ಕಾಲೇಜ್ನಲ್ಲಿ ವಿದ್ಯಾವರ್ಧಕದಲ್ಲಿ ಮಸ್ಟರಿಂಗ್ ಸೆಂಟರ್ ಇದೆ. ಈ ಮಸ್ಟರಿಂಗ್ ಸೆಂಟರ್ ನಲ್ಲಿ ಬೆಳಿಗ್ಗೆ ನಾವು ಎಲ್ಲರಿಗೂ ಆದೇಶವನ್ನ ಹೊರಡಿಸಿದಾಗ ಪೋಲಿಂಗ್ ಆಫೀಸರ್ಸ್ ಮತ್ತೆ ಪೊಲೀಸ್ ಆಫೀಸರ್ಸ್ ಎಲ್ಲರೂ ಕೂಡ ಬೆಳಿಗ್ಗೆ ಬರ್ತಾರೆ. ಬಂದ ನಂತರ ಇಲ್ಲಿ ನಮ್ಮ ಪ್ರತಿ ರೂಮ್ಗಳಲ್ಲಿ ಒಬ್ಬೊಬ್ರು ಸೆಕ್ಟರ್ ವೈಸ್ ಗ್ರೂಪ್ ಮಾಡಿದ್ದೇವೆ. ಆ ರೂಮ್ ನಲ್ಲಿ ಅವ್ರು ಕುಳಿತುಕೊಂಡು ಅವರ ಅಟೆಂಡೆನ್ಸ್, ಯಾರ್ಯಾರು ಬಂದಿದ್ದಾರೆ, ಪೋಲಿಂಗ್ ಪಾರ್ಟಿ ಯಾರ್ಯಾರು ಇದ್ದಾರೆ, ಯಾರು ಆಬ್ಸೆಂಟ್ ಆಗಿದೆ ಚೇಂಜ್ ಮಾಡುವಂಥದ್ದು, ರಿಸರ್ವ್ ಇರೋದನ್ನ ಅದೆಲ್ಲ ಮಾಡ್ಕೊಳ್ತೇವೆ. ಮಾಡಿಕೊಂಡು ಅವ್ರಿಗೆ ಎರಡು ರೀತಿಯ ಕವರ್ಗಳನ್ನು ನಾವು ಕೊಡ್ತೇವೆ. ಒಂದು ಸ್ಟ್ಯಾಚ್ಯುಟರಿ ಕವರ್ ಅಂತ ಕರಿತೇವೆ, ಇನ್ನೊಂದು ನಾನ್ ಸ್ಟ್ಯಾಚ್ಯುಟರಿ ಕವರ್ ಅಂತ ಕರಿತೇವೆ. ಎರಡು ಕವರ್ಗಳನ್ನ ನಾವು ಮಾಡಿರ್ತೇವೆ. ಅದನ್ನ ಅವ್ರಿಗೆ ಸಾಮಗ್ರಿಗಳನ್ನ ಹ್ಯಾಂಡ್ ಓವರ್ ಮಾಡ್ತೇವೆ. ಜೊತೆಗೆ ಇವಿಎಂ ಅನ್ನ ಹ್ಯಾಂಡ್ ಓವರ್ ಮಾಡ್ತೇವೆ. ಅಷ್ಟನ್ನು ತೆಗೆದುಕೊಂಡು ಅವ್ರು ಬಂದು ತಿಂಡಿ ತಿನ್ಕೊಂಡು ಈಗ ರೂಮಲ್ಲಿ ಹೋಗಿದ್ದಾರೆ, ಅದು ಅಷ್ಟನ್ನು ತಗೊಂಡು ಮತ್ತೆ ಬಂದು ಊಟ ಮಾಡಿ ಅವರ ರೂಟ್ ಬಸ್ಗಳಿದಾವೆ. ಇಷ್ಟಿಷ್ಟು ಪೋಲಿಂಗ್ ಸ್ಟೇಷನ್ ಇದೆ, ಮ್ಯಾಪಿಂಗ್ ಮಾಡಿದ್ದೇವೆ. ಆ ರೂಟ್ ಬಸ್ಗಳಲ್ಲಿ ಹತ್ಕೊಂಡು ಅಲ್ಲಿ ಹೋಗ್ತಾರೆ ವಿತ್ ಪೊಲೀಸ್ ಪರ್ಸನಲ್. ನಿಮ್ಮ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಮತಗಟ್ಟೆಗಳಿದಾವೆ, ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ, ಜೊತೆಗೆ ಯಾವೆಲ್ಲ ಏರಿಯಾಗಳಲ್ಲಿ ಅರೇಂಜ್ ಆಗಿದೆ ಅಂತ ಹೇಳಿ? ಒಟ್ಟು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಅಂದ್ರೆ ಬೆಂಗಳೂರು ನಾರ್ತ್. ಯಾಕೆಂದ್ರೆ 32,21,000 ವೋಟರ್ಸ್ ಇರುವಂತಹ ಲೋಕಸಭಾ ಕ್ಷೇತ್ರ. ಒಂದು ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯನ್ನು ಒಳಗೊಂಡಿದೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 8 ಕಡೆಯೂ ಕೂಡ 8 ಮಸ್ಟರಿಂಗ್ ಅಂಡ್ 8 ಡಿಮಸ್ಟರಿಂಗ್ ಸೆಂಟರ್, ಅದೇ ಮಸ್ಟರಿಂಗ್ ಸೆಂಟರ್ ಡಿಮಸ್ಟರಿಂಗ್ ಸೆಂಟರ್ ಇದಾವೆ. ಅಲ್ಲಿ ನಮ್ಮಲ್ಲಿ ನಾನು RO ಇದ್ದೀನಿ, ನನ್ನ ಜೊತೆಗೆ AROಗಳು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಇದ್ದಾರೆ. ಆ ವಿಧಾನಸಭಾ ಕ್ಷೇತ್ರಗಳಿಂದ ಮಸ್ಟರಿಂಗ್ ಡಿಮಸ್ಟರಿಂಗ್ ಆಗುತ್ತೆ. ನಮ್ಮಲ್ಲಿ ಒಂದು ಯಶವಂತಪುರ, ದಾಸರಹಳ್ಳಿ, ಬ್ಯಾಟರಾಯನಪುರ, ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರಂ, ಹೆಬ್ಬಾಳ, KR ಪುರಂ ಮತ್ತೆ ಪುಲಿಕೇಶಿ ನಗರ, ಇವಿಷ್ಟು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ, ಉತ್ತರದ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತದ್ದು. ಎಲ್ಲ ಕಡೆಯೂ ಕೂಡ ಇವತ್ತು ಮಸ್ಟರಿಂಗ್ ನಡೀತಾ ಇದೆ. ಸರ್, ಇಲ್ಲಿ ಪ್ರಮುಖವಾಗಿ ಜನರ ಮಾಹಿತಿಗಾಗಿ ಎಷ್ಟು ಗಂಟೆಗೆ ಮತದಾನ ಶುರುವಾಗುತ್ತೆ, ಎಷ್ಟು ಗಂಟೆಗೆ ಎಂಡ್ ಆಗುತ್ತೆ, ಜೊತೆಗೆ ಏನೆಲ್ಲ ತರಬೇಕು ಸರ್ ಅವರು? ಅಂದ್ರೆ ಸಾಕಷ್ಟು ಜನ ಹೊಸ ವೋಟರ್ಸ್ ಇರ್ತಾರೆ, ಹಾಗಾಗಿ ಒಂದು ನಾನು ಮತದಾರರಲ್ಲಿ ವಿನಂತಿ ಮಾಡುವಂತದ್ದು, ನಾಳೆ ಅಂದ್ರೆ 26ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ಕರೆಕ್ಟ್ ಆಗಿ ಮತದಾನ ಪ್ರಾರಂಭ ಆಗುತ್ತೆ. ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯುತ್ತೆ. 7ರಿಂದ 6 ಗಂಟೆಗೆ ನೀವು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಪರಿಶೀಲಿಸ್ಕೊಳ್ಳಿ. ಒಂದು 5 ನಿಮಿಷ ವೋಟರ್ ಹೆಲ್ಪ್ ಲೈನ್ ಆ್ಯಪ್ ಓಪನ್ ಮಾಡ್ಬಿಟ್ಟು ನಿಮ್ಮ ಹೆಸರು ಎಪಿಕ್ ನಂಬರ್ ಹೊಡೆದ್ರೆ ಗೊತ್ತಾಗುತ್ತೆ. ಈ ಮನೆಗಳಿಗೆಲ್ಲ ಸುಮಾರು ಒಂದು 90% ನಾವು ವೋಟರ್ ಸ್ಲಿಪ್ ಅನ್ನ ಕೊಟ್ಟಿದ್ದೇವೆ. ಆ ವೋಟರ್ ಸ್ಲಿಪ್ ಹಿಂದೆ QR ಕೋಡ್ ಇದೆ. ಆ QR ಕೋಡ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅದು ರೂಟ್ ಅನ್ನ ತೋರಿಸುತ್ತೆ. ಅದರಲ್ಲಿ ಗೂಗಲ್ ರೂಟ್ ತೋರಿಸುತ್ತೆ, ಹೋಗಿ ಮತಗಟ್ಟೆಗೆ ಹೋಗ್ಬೋದು. ಇಲ್ಲ ವೋಟರ್ ಸ್ಲಿಪ್ ತಲುಪಿಲ್ಲ, ತೊಂದರೆ ಇಲ್ಲ, ನೀವು VHP ಆ್ಯಪ್ ಅಲ್ಲಿ ನೋಡ್ಕೊಂಡು ಆ ಪೋಲಿಂಗ್ ಸ್ಟೇಷನ್ ಹೆಸರು ನೋಡ್ಕೊಂಡು ನೀವು ಗೂಗಲ್ ಸರ್ಚ್ ಮಾಡ್ಕೊಂಡು ಹೋಗ್ಬೋದು, ಅಥವಾ ನಿಮ್ಮ ಮನೆ ಸುತ್ತಮುತ್ತ ಇರುತ್ತೆ ಗೊತ್ತಿರುತ್ತೆ. ಅದಲ್ಲ ಅನ್ನೋದಿದ್ರೆ ವೋಟರ್ ಸ್ಲಿಪ್ ಇಲ್ಲ, ಎಪಿಕ್ ಕಾರ್ಡ್ ಇಲ್ಲ ಅಂತಾರೆ. ಕೆಲವು ಟೈಮ್ ಎಪಿಕ್ ಕಾರ್ಡ್ ಅಲ್ಲಿ ಯಾವ್ದು ಹಳೇದಿರುತ್ತೆ, ಈಗ ಮತಗಟ್ಟೆ ಚೇಂಜ್ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಅವ್ರೇನು ಭಯ ಪಡಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಸುಮಾರು 12 ರೀತಿಯ ಗುರುತಿನ ಚೀಟಿಗಳು ನಾವು ಹೇಳಿದ್ದೇವೆ. ಎನಿ ಫೋಟೋ ಇರುವ ID ಕಾರ್ಡ್, ಫೋಟೋ ಇರುವಂತ ID ಕಾರ್ಡ್, ಪಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಪಾಸ್ಬುಕ್ ಇರ್ಬೋದು, ಈ ತರದ ಕಾರ್ಡ್ಗಳನ್ನ ತೆಗೆದುಕೊಂಡು ಎನಿ ಒಂದು ಕಾರ್ಡ್ ಅನ್ನ ತಂದು ಮತಗಟ್ಟೆಗೆ ಬಂದು ವೋಟ್ ಮಾಡಬಹುದು, ತೊಂದರೆ ಇಲ್ಲ. ಸರ್, ಈಗ ವೋಟರ್ ಲಿಸ್ಟ್ ಸಾಕಷ್ಟು ಜನ ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೆ ಏನ್ ಮಾಡ್ಬೇಕು ಸರ್? ವೋಟರ್ ಲಿಸ್ಟ್ ಅಲ್ಲಿ ಹೆಸರಿಲ್ಲದೆ ಇರೋರಿಗೆ ವೋಟ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಅವ್ರು ಮಿಸ್ ಆಗಿದೆ ಅಂದ್ರೆ ಅದು ನಮಗ್ ಗೊತ್ತಿರೋದಿಲ್ಲ. ನಾವು ಮನೆ ಸರ್ವೆ ಮಾಡಿದ್ದೇವೆ, ಮತ್ತೊಂದು ಮಾಡಿದ್ದೇವೆ, ಅವ್ರು ನೋಡ್ಕೊಂಡು ಅವ್ರ ಹೆಸರನ್ನ ಸೇರ್ಪಡೆ ಮಾಡ್ಕೋಬೇಕಾದದ್ದು ಮತದಾರರ ಕರ್ತವ್ಯ. ನಾವು ಸ್ವೀಪ್ ಕಾರ್ಯಕ್ರಮದ ಮೂಲಕ ಅವ್ರಿಗೆ ತಿಳುವಳಿಕೆ ಮೂಡಿಸಬಹುದು. ಎನ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ಸ್ಕೂಲ್ಗಳಲ್ಲಿ ವೋಟರ್ ಇದನ್ನ ಎಲೆಕ್ಟ್ರಲ್ ಸೆಂಟರ್ಗಳನ್ನ ನಾವು ಮಾಡಿದ್ದೇವೆ, ಕ್ಲಬ್ಗಳನ್ನ ಮಾಡಿದ್ದೇವೆ.
ಇದೆಲ್ಲ ನಾವು ತಿಳುವಳಿಕೆ ನೀವು ಟಿವಿಗಳಲ್ಲಿ ನೋಡಿರ್ತೀರಿ. ಅವ್ರು ಮಾಡ್ಕೋಬೇಕು, ಚೆಕ್ ಮಾಡ್ಕೋಬೇಕು. ಏನಾಗುತ್ತೆ, ಚುನಾವಣೆಯ ಸಂದರ್ಭದಲ್ಲಿ ಯೋಚನೆ ಮಾಡ್ತಾರೆ, ಇವತ್ತು ಯೋಚನೆ ಮಾಡಿ ನನ್ನ ಹೆಸರು ಕಾಣಿಸ್ತಿಲ್ಲ ಅಂತಾರೆ. ಕೆಲವು ಟೈಮ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಆಗಿರ್ತಾರೆ. ಇವತ್ತು ನೋಡ್ಬಿಟ್ಟು ಅದು 20 ಕಿಲೋಮೀಟರ್ ಇದೆ ಅಂತ ಫೋನ್ ಮಾಡ್ತಾರೆ. ಹಾಗಿದ್ದಾಗ ಶಿಫ್ಟ್ ಮಾಡ್ಕೋಬಹುದು, ವೆರಿ ಈಸಿ. ಹಿಂದೆ ಎಲ್ಲ ಮತಗಟ್ಟೆಗೆ ಹೋಗಿ ಫಾರ್ಮ್ 6, 7, 8 ಕೊಡಬೇಕಿತ್ತು. ಈಗ ಹಾಗಿಲ್ಲ. ವೋಟರ್ ಹೆಲ್ಪ್ ಲೈನ್ ಓಪನ್ ಮಾಡಿಬಿಟ್ಟು ಮೊಬೈಲ್ನಲ್ಲಿ ತನ್ನ ಅಪ್ಲಿಕೇಶನ್ ಅಪ್ಲೋಡ್ ಮಾಡ್ಲಿಕ್ಕೆ 5 ನಿಮಿಷದ ಕೆಲಸ. ಎಲ್ಲಿಂದ ಎಲ್ಲಾದ್ರೂ ಮನೆ ಶಿಫ್ಟ್ ಆಗಲಿ, ಅಲ್ಲಿ ಹೋದ ತಕ್ಷಣ ಅದೊಂದು ಕೆಲಸ ಮಾಡಲಿ. ಅದನ್ನ ಮಾಡಲಿಲ್ಲ ಅಂತ ಮಾಡ್ದೇನೆ ಕೊನೆ ಗಳಿಗೆನಲ್ಲಿ ಈ ತರ ಗೊಂದಲಗಳಿಗೆ ಒಳಗಾಕೋದು ಸರಿಯಲ್ಲ. ನಿಮ್ಮ ಹೆಸರಿದ್ರೆ ಹೋಗಿ ಎಲ್ಲಿ ಮತಗಟ್ಟೆಯಲ್ಲಿ ಇರುತ್ತೆ ಅಲ್ಲಿ ಮತದಾನವನ್ನ ಮಾಡಿ. ತಪ್ಪಿ ಒಬ್ರಿಬ್ರು ಬಿಟ್ಟೋಗಿದ್ದಾರೆ ಅನ್ನೋದಿದ್ರೆ ದಯವಿಟ್ಟು ಈಗಲೇ ಫಾರ್ಮ್ 6 ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇದೆ. ಮೊಬೈಲಲ್ಲಿ ಹಾಕಿ, ಈ ಎಲೆಕ್ಷನ್ ಮುಗಿದ ಮೇಲೆಲ್ಲ ಹೆಸರು ಸೇರ್ಪಡೆ ಆಗುತ್ತೆ. ಮುಂದಿನ ಸಲನಾದ್ರೂ ಅನುಕೂಲ ಆಗುತ್ತೆ. ಸರ್, ಕಡೆಯದಾಗಿ ಒಂದು ಪ್ರಶ್ನೆ ಸರ್. ಈಗಾಗಲೇ ಆದೇಶ ಆಗಿದೆ ಎಲ್ಲ ಮತದಾನಕ್ಕೆ ರಜೆ ಕೊಡಬೇಕು ಅಂತೇಳಿ. ಸಾಕಷ್ಟು ಕಾಲೇಜ್ಗಳಲ್ಲಿ ಇನ್ನೂ ಕೂಡ ರಜೆ ಘೋಷಣೆ ಮಾಡಿಲ್ಲ, ನಾವು ರಜೆ ಕೊಡೋದಿಲ್ಲ ಅಂತ ಹೇಳ್ತಾ ಇದಾರಂತೆ. ಅಂತವ್ರಿಗೆ ಏನಂತ ಹೇಳ್ತೀರಾ? ನೋಡಿ, ಎಲ್ಲರೂ ಕೂಡ ಪೇಯ್ಡ್ ಹಾಲಿಡೇ ಕೊಡಬೇಕು. ಆಫೀಸ್ಗಳಾಗ್ಲಿ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಾಗ್ಲಿ, ಎಲ್ಲರೂ ಕೂಡ ಪೇಯ್ಡ್ ಹಾಲಿಡೇ ಕೊಡಬೇಕು ಅಂತಿದೆ. ಮತದಾರರಿಗೆ ಯಾವುದೇ ಕಾರಣಕ್ಕೂ ಅಡ್ಡಿಪಡಿಸೋ ಹಾಗಿಲ್ಲ. ಓಕೆ, ಸ್ಕೂಲು ಕಾಲೇಜ್ ಆದ್ರೂ ಅಷ್ಟೇ ರಜಾ ಕೊಡಬೇಕು. ವೋಟರ್ಸ್ ಇದ್ರೆ ಡೆಫಿನೆಟ್ಲಿ ರಜಾ ಕೊಡಬೇಕು. ಯಾವ್ದಾದ್ರು ಅಂತ ಕಾಲೇಜು ಅಥವಾ ಇದಿದ್ರೆ ಕೊಡಲ್ಲ, ನಾವು ಮತದಾನ ಮಾಡ್ಲಿಕ್ಕೆ ಬಿಡಲ್ಲ ಅಂದ್ರೆ ಅವ್ರ ಮೇಲೆ RP ಆಕ್ಟ್ ಅಡಿನಲ್ಲಿ ಅತ್ಯಂತ ಕಠಿಣವಾದಂತಹ ಕ್ರಮವನ್ನ ಕೈಗೊಳ್ಳಿಕ್ಕೆ, ಕೇಸ್ ಬುಕ್ ಮಾಡ್ಲಿಕ್ಕೆ ಅವಕಾಶ ಇದೆ. ಬುಕ್ ಮಾಡ್ತೇವೆ. ನಮ್ ಗಮನಕ್ಕೆ ಬಂದ್ರೆ ಡೆಫಿನೆಟ್ಲಿ ಆಕ್ಷನ್ ತಗೊಳ್ತೇವೆ. ಥ್ಯಾಂಕ್ ಯು. ಇದಿಷ್ಟು ಬೆಂಗಳೂರಿನ DC ದಯಾನಂದ್. ಹಾಗೆ ಈ ಒಂದು ಚುನಾವಣೆಗೆ ಆ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ RO ಆಗಿರುವಂತಹ ದಯಾನಂದ್ ಅವರ ಮಾತು. ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.